वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा।
ಸನ್ಮುಕ್ತಿ ಭಕ್ತಿಕರ ಶಂಕರ ಸನ್ಮುಕ್ತಿ ಭಕ್ತಿಕರ ಶಂಕರ ಕಮಲಾತೀತ ದಿಯ ಪ್ರಕಾಶದ ತ್ರಿನಯನ ಶ್ರೀ ಗಣನಾಥ ತ್ರಿಜಗ ವಿಖ್ಯಾತ ಶ್ರೀ ಗಣನಾಥ ತ್ರಿಜಗ ವಿಖ್ಯಾತ ಯೋಗಿ ಸನ್ಮಾನಸ ಭೋಗ ವಿಶಾರದ ಯೋಗಿ ಸನ್ಮಾನಸ ಭೋಗ ವಿಶಾರದ ಶ್ರೀ ಗಣನಾಥ ಅಂಬರೀಷ ಶ್ರೀ ಶಾರದ ಮಹಿಮಾ ಅಂಬರೀಷ ಶ್ರೀ ಶಾರದ ಮಹಿಮಾ ಶಂಭೋ ಶಂಕರ ಶಂಭೋ ಶಂಕರ ಗಂಭೀರ ನಾಟೆ ಶ್ರೀ ಗಣನಾಥ ತ್ರಿಜಗ ವಿಖ್ಯಾತ ಯೋಗಿ ಸನ್ಮಾನಸ ಭೋಗ ವಿಶಾರದ ಯೋಗಿ ಸನ್ಮಾನಸ ಭೋಗ ವಿಶಾರದ ಶ್ರೀ ಗಣನಾಥ ಪಾದ ಪಂಕಜಂ ಮೋದದಿಂ ಭಜಿಸುವೆ ಪಾದ ಪಂಕಜಂ ಮೋದದಿಂ ಭಜಿಸುವೆ ಮೋದ ವಿನುತ ಮಹಿಮಾ ಮೋದ ವಿನುತ ಮಹಿಮಾ ಪಾಹಿ ಶಂಕರ ಶ್ರೀ ಗಣನಾಥ ಈ ಸಭಾ ಮಹನೀಯರಿಗೆ ನನ್ನ ಅನಂತ ವಂದನೆಗಳು. ಇಲ್ಲಿ ನೆರೆದಿರುವಂತ ಈ ಸಭಾ ಮಹನೀಯರನ್ನು ನೋಡಿದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿರುವುದು. ಮಹನೀಯರೇ ಮತ್ತು ಮಹಿಳೆಯರೇ, ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಈ ಶುಭ ದಿನದಂದು ರಾತ್ರಿ ಶ್ರೀ 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 ಪಾರ್ವತಿ ದೇವಿ ಹಾಗೂ ಶ್ರೀ 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 ಚಿಕ್ಕಣ್ಣಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಬಾಲಕರಾದ ನಾವುಗಳು 3.5 ವಜ್ರ ಅಥವಾ ನಾರದನ ವಿಲಾಸವೆಂಬ ಸುಂದರವಾದ ಭಕ್ತಿ ಪ್ರಧಾನ ನಾಟಕವನ್ನು ಅಭಿನಯಿಸುತ್ತಲಾದ್ದರಿಂದ ಈ ಬಡಬಾಲಕರ ಬಾಯಿಂದ ಯಾವುದೇ ತಪ್ಪು ನಪ್ಪು ತೊದಲ್ನುಡಿ ಸ್ವರ ವ್ಯಂಜನ ಇತ್ಯಾದಿ ತಪ್ಪುಗಳು ನುಡಿಗಳು ಕಂಡು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ
ಯಾವ ರೀತಿಯಾಗಿ ನೀರನ್ನು ಬೇರ್ಪಡಿಸಿ ಮಧುರವಾದ ಕ್ಷೀರವನ್ನು ಸೇವಿಸುವುದೋ ಅದರಂತೆ ಈ ಬಡಬಾಲಕರು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಪ್ರಥಮ ಸೂತ್ರಧಾರಿಯಾದ ನಾನು ಕಳಕಳಿಯಿಂದ ಬೇಡಿಕೊಳ್ಳುವೆನು. ಆಹಾ, ಈ ಸಭಾ ಮಹನೀಯರನ್ನು ಯಾವ ರೀತಿಯಾಗಿ ಸಂತೋಷಪಡಿಸಲಿ? ಓಹೋ, ಮರೆತಿದ್ದೇನು. ನನ್ನ ಪ್ರಿಯ ಸಹಾಯಕಳಾದ ನಟಿಯನ್ನು ಕರೆಯಿಸಿ ಆನಂತರ ಆಲೋಚಿಸುವೆನು. ಬಾಬಾ ತರುಣೆ ಬಾವ ಜನರಗಿಣೆ ಬಾರೆ ಗುಣಮಣಿ ವರ ಸಭೆಗೆ ಬಾಬಾ ತರುಣೆ ಬಾವ ಜನರಗಿಣೆ ಬಾರೆ ಗುಣಮಣಿ ವರ ಸಭೆಗೆ ಬಾರೆ ಗುಣಮಣಿ ವರ ಸಭೆಗೆ ಸದೆಯೊಳ್ಳೆ ನಿನ್ನಯ ಮೃದು ತರಗಾನವ ಸದೆಯೊಳ್ಳೆ ನಿನ್ನಯ ಮೃದು ತರಗಾನವ ಕೇಳಲು ಸಭಿಕರು ಕಾದಿಹರೋ ಕೇಳಲು ಸಭಿಕರು ಕಾದಿಹರೋ ಸುಂದರಿ ಅಂದದಿ ಚಂದದಿ ನಲಿದೋ ಸುಂದರಿ ಅಂದದಿ ಚಂದದಿ ನಲಿದು ಮಂದ ಗಮನೆಯ ಬಾಬಾರೆ ಬಾಬಾ ತರುಣೆ ಬಾವ ಜನರಗಿಣೆ ಬಾರೆ ಗುಣಮಣಿ ವರ ಸಭೆಗೆ ಬಾರೆ ಗುಣಮಣಿ ವರ ಸಭೆಗೆ ಬಾರೆ ಗುಣಮಣಿ ವರ ಸಭೆಗೆ ಬಾರೆ. ಹರಳೆ ನಿನಗೆ ಮಂಗಳವಾಗಲಿ. ಹಾರ್ಯನೇ, ನನ್ನನ್ನು ಇಷ್ಟು ಆತುರವಾಗಿ ಕರೆಸಲು ಕಾರಣವೇನು? ಹಾರ್ಯಳೆ, ಇಲ್ಲಿ ಸೇರಿರುವಂತ ನೆರೆದಿರುವಂತ ಈ ಸಭಾ ಮಹನೀಯರು ಮನಸ್ಸನ್ನು ಸಂತೋಷಪಡಿಸುವ ಹಾಗೆ ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ಆರ್ಯನೇ, ಈ ಸಭಿಕರ ಮನಸ್ಸನ್ನು ಯಾವ ರೀತಿ ಸಂತೋಷಪಡಿಸಲಿ? ಅಲ್ಲದೆ ಯಾವ ಋತುವನ್ನು ಕುರಿತು ಗಾನವನ್ನು ಪಾಡಲಿ? ಹಾರ್ಯಳೆ, ಇದೇನು ಮರೆದಂತೆ ಕೇಳುತ್ತಿರುವೆಯಲ್ಲ. ಈಗ ತಾನೇ ಉದಯಿಸುತ್ತಿರುವ ವಸಂತ ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ಹಾಗೆ ಆಗಲಿ. ಸಂತೋಷ ಪಡುತ್ತಿದೆ ಮಾಯಾ
ಗಾನದಿಂದ ಈ ಸಭಿಕರ ಮನಸ್ಸು ಸಂತೋಷವಾಯಿತೋ ಇಲ್ಲವೋ ನಾ ಕಾಣೆನಲ್ಲ. ಆದ್ದರಿಂದ ನಾವೀರುವರು ಸೇರಿ ಈ ಸಭಾ ಮಹನೀಯರು ಕುಣಿದು ಕುಪ್ಪಳಿಸುವ ಹಾಗೆ ಒಂದೊಂದು ಗಾನವನ್ನು ಪಾಡಿ ಮುಂದಿನ ಪಾತ್ರಧಾರಿಗಳನ್ನು ಈ ರಂಗಮಂಟಪಕ್ಕೆ ಬರಮಾಡೋಣ. ಹಾಗೆ ಆಗಲಿ. ಪ್ರಿಯ ರಮಣಿ ಬಾತರುಣೆ, ಪ್ರಿಯ ರಮಣಿ ಬಾತರುಣೆ, ಪ್ರೇಮದಿ ನಲಿಯುವ ಬಾರೆ. ಸುಂದರಿ ನಿನ್ನೊಳುತ್ತ ನಲಿಯುತ್ತ ಕುಣಿಯುತ್ತ ಬಾಬಾರೆ. ಸುಂದರಿ ನಿನ್ನೊಳುತ್ತ ನಲಿಯುತ್ತ ಕುಣಿಯುತ್ತ ಬಾಬಾರೆ. ಪ್ರೇಮದ ಲೀಲೆ ಕೋಗಿಲೆ ರಮಣೆ, ಪ್ರಿಯ ರಮಣಿ ಬಾತರುಣೆ, ಪ್ರಿಯ ರಮಣಿ ಬಾತರುಣೆ, ಪ್ರೇಮದಿ ನಲಿಯುವ ಬಾರೆ. ಸಾಗರ ಶಯನ ಪರಮ ಭೂಷಣ ಚರಣ ನಾರಾಯಣ ನಾರಾಯಣ. ಕ್ಷೀರಸಾಗರ ಶಯನ ಪರಮ ಭೂಷಣ ಚರಣ ತಂಬೋ ನಾರದರ ಸಂಗೀತ ಪ್ರಿಯ ಲೋಲ. ಶಯನನೆ ಮಧುರ ವಾಹನ ಪ್ರಿಯನ ನಾರಾಯಣ ನಾರಾಯಣ. ಶೇಷ ಶಯನನೆ ಗರುಡ ಧಾಮನ ಪ್ರಿಯನ ಮಹಿಮಾಮೃತನ ಮಂಜುಳ ಲೀಲಾ ನಾರಾಯಣ ನಾರಾಯಣ. ಮಹಿಮಾಮೃತನ ಮಂಜುಳ ಲೀಲಾ ಮಧುರಾಧುರ ಚಕ್ರಧರ ನಾರಾಯಣ.
ನಾರಾಯಣ. ಪರಮಾತ್ಮನ ನಾಮಾಮೃತವಾದರೂ ಭಕ್ತರಿಗೆ ಎಷ್ಟು ಮಧುರವಾಗಿರುವುದು. ನಾರಾಯಣ ನಾರಾಯಣ. ದುಷ್ಟರ ಸಂಹಾರಕ್ಕಾಗಿ ಲೋಕದಲ್ಲಿ ಅವತರಿಸಿ ಕಂಸ, ಶಿಶುಪಾಲ, ಜರಾಸಂಧ, ಧೇನುಕಾಸುರ ಇನ್ನು ಮುಂತಾದ ದುಷ್ಟದಾನವರನ್ನು ಸಂಹರಿಸಿ ಲೋಕ ಕಲ್ಯಾಣಕ್ಕಾಗಿ ಅವತರಿಸಿರುವನು ನಾರಾಯಣ ನಾರಾಯಣ. ಆಹಾ, ದೇನ ಆಶ್ಚರ್ಯ. ಮನುಷ್ಯನ ತಲೆಬುರುಡೆ. ಈ ಮನುಷ್ಯನ ತಲೆಬುರುಡೆಯಲ್ಲಿ ಹುಟ್ಟಿದ ರಾಜ್ಯದಿಂದ ಸಾಯುವ ತನಕ ದಾರಿದ್ರ್ಯನಾಸ್ತಿ, ಸತ್ತ ಮೇಲೆ ಕಿಂಚಿತ ಭೋಗವೆಂದು ಬರೆದಿರುವರಲ್ಲ. ನಾರಾಯಣ ನಾರಾಯಣ. ಮನುಷ್ಯನು ಸತ್ತ ಮೇಲೆ ಕಿಂಚಿತ ಭೋಗವು ಎಲ್ಲಿಂದ ತಾನೇ ಬರುವುದು. ನಾರಾಯಣ ನಾರಾಯಣ. ಈ ವಿಚಾರವನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ತಂದೆಯಾದ ಬ್ರಹ್ಮದೇವನ ಬಳಿಗೆ ಹೋಗಿ ಈ ವಿಚಾರವನ್ನು ಕೇಳಿ ತಿಳಿದುಕೊಳ್ಳುವನು. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ನಟವರ ಗಂಗಾಧರ ನಾರಾಯಣ ನಾರಾಯಣ. ಜನನ ಮರಣಂದು ಚದುರಂಗತಾಗೆ ಜನನ ಮರಣಂದು ಚದುರಂಗತಾಗೆ ಜನರೇ ಕಾಯಾಗೆ ನಟವರ ಗಂಗಾಧರ ಉಮಾಶಂಕರ ಲಾವೆ ಲಾವೆ ನಟವರ ಗಂಗಾಧರ ನಾರಾಯಣ ನಾರಾಯಣ. ಜ್ಞಾನ ಗುಣಮಾಲ ಕರುಣಾಲವಾಲ ಜ್ಞಾನ ಗುಣಮಾಲ ಕರುಣಾಲವಾಲ ಪ್ರಭುವೇ ನೇನಿಡುವೆ ನಟವರ ಗಂಗಾಧರ ಉಮಾಶಂಕರ ಶೋಷಣಾವೇನೋ ನಟವರ ಗಂಗಾಧರ ನಾರಾಯಣ ನಾರಾಯಣ. ಕೋರಿನ ಹಲವಿಲ್ಲ ಬಾಳಿನ ಕೋರಿನ ಹಲವಿಲ್ಲ ಬಾಳಿನ ಪ್ರಭುವೇ ನೇನಿಡುವೆ ನಟವರ ಗಂಗಾಧರ ಉಮಾಶಂಕರ ಶೋಷಲಾವೆ ಲಾವೆ ನೋಡವೆ ನಟವರ ಗಂಗಾಧರ ನಾರಾಯಣ ನಾರಾಯಣ. ತನಗಿಲ್ಲವಾಡಿಯೇ ಸರಸತೆ ಬಾರೆ ಪ್ರೇಯತೆ
ಪ್ರಾಣೇಶ್ವರ. ಭೂಲೋಕದಲ್ಲಿ ನರ ಮಾನವರು ಮಾಡುವ ಧರ್ಮ ಕರ್ಮ ಪಾಪ ಪುಣ್ಯಗಳಿಗೆ ಅವರವರ ಭಾವಾನುರೂಪದಂತೆ ತಕ್ಕ ಫಲವನ್ನು ಹೊಂದಿ ಸ್ವರ್ಗಕ್ಕೂ ನರಕಕ್ಕೂ ಮರಳಿ ಜನ್ಮವನ್ನು ತಾಳಿ ಬಂದೇ ಬರುವರು ಪ್ರೇಯಸಿ. ಪ್ರಾಣೇಶ್ವರ, ಈ ನಿಮ್ಮ ಪ್ರೇಯಸಿ, ಅದು ಅಲ್ಲದೆ ಇಹಲೋಕದಲ್ಲಿ ನಾನು ನನ್ನದೆಂಬ ಅಂಧಕಾರದಿಂದ ಮಾತಾಪಿತೃರು ಯಾರೆಂಬುದಾಗಿ ಅರಿಯದೆ ಭವಸಾಗರವೆಂಬ ಸಂಕೋಲೆಗೆ ಸಿಲುಕಿ ಬಳಲುತ್ತಿರುವರು ಪ್ರೇಯಸಿ. ಪ್ರಾಣೇಶ್ವರ, ಈ ನಿಮ್ಮ ಪ್ರೀತಿ ಪ್ರಣಯವನ್ನು ಕೇಳಿ ನಾನು ಧನ್ಯಳಾದ ಸ್ವಾಮಿ. ನಿಮ್ಮಂತಹ ಪತಿಯನ್ನು ಪಡೆದ ನಾನಲ್ಲವೇ ಭಾಗ್ಯಶಾಲಿ. ಆದರೆ ಸ್ವಾಮಿ, ನೀವು ಎಷ್ಟೇ ಆದರೂ ಸೃಷ್ಟಿಕರ್ತರಲ್ಲವೇ? ಪ್ರೇಯಸಿ, ನಿನ್ನ ಮೃದುವಾದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರೇಯಸಿ. ಪ್ರಾಣೇಶ್ವರ, ಈ ನಿಮ್ಮ ಪ್ರೀತಿ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅದು ನೋಡಿ ನಮ್ಮ ಕುಮಾರನಾದ ನಾರದರು ಇತ್ತಲೇ ಬರುತ್ತಿರುವುದು. ಪ್ರೇಯಸಿ, ಬರಲಿ, ಬಹಳ ಒಳ್ಳೆಯದು. ಎಷ್ಟೇ ಆದರೂ ಆತನು ನಮ್ಮ ಪ್ರೀತಿಯ ಪುತ್ರನಲ್ಲವೇ ದೇವಿ? ಹೌದು ಪ್ರಾಣೇಶ್ವರ. ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಜಗವಂದೋ ನಾಟಕ ಮಂದಿರ ಈ ಜಗವಂದೋ ನಾಟಕ ಮಂದಿರ ಜನರೇ ಸೋತ್ರದ ಗೊಂಬೆಗಳಯ್ಯ ನಾರಾಯಣ ನಾರಾಯಣ ಜನರೇ ಸೋತ್ರದ ಗೊಂಬೆಗಳಯ್ಯ ನೀನಾಡಿಸಿದಂಗ ಆಡುವರಯ್ಯ ನಾರಾಯಣ ನೀನಾಡಿಸಿದಂಗ ಆಡುವರಯ್ಯ ಲೀಲಾಮಯನ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶೋಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ 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 ಜನನಿ ಜನಕರಿಗೆ ನಮಸ್ಕರಿಸೋಣ. ಕುಮಾರ, ನಿನಗೆ ಮಂಗಳ. ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸು. ಆಗಬಹುದು ಜನನಕ, ಕುಳಿತುಕೊಳ್ಳುವೆನು. ಕುಮಾರ, ಜನನಿ. ಲೋಕದಲ್ಲಿ ನಮ್ಮ ಭಕ್ತಾದಿಗಳ ಸೌಭಾಗ್ಯದಿಂದ ಇರುವರೆ ಅದನ್ನು ತಿಳಿಸಲಾಗು. ಜನನಿ, ಭೂಲೋಕದಲ್ಲಿ ಹುಟ್ಟಿದ ನರ ಮನುಷ್ಯರೆಲ್ಲರೂ ಕ್ಷೇಮವಾಗಿರು ಅಂದರೆ ನಾರಾಯಣ ನಾರಾಯಣ. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಅಂತ ವಿಚಾರವೇನು? ಭೂಲೋಕದಲ್ಲಿ ಅಂತ ವಿಚಾರವು ಏನಿರುವುದು ಕುಮಾರ? ನಾರಾಯಣ ನಾರಾಯಣ. ಕುಮಾರ, ಜನಕ, ಭೂಲೋಕದಲ್ಲಿ ಹುಟ್ಟಿದ ಮನುಷ್ಯರು ತಪ್ಪನ್ನು ಮಾಡಬಹುದು, ಮಾಡಿದ ತಪ್ಪನ್ನು ಹೇಳಲಬಹುದು. ಆದರೆ ಸೃಷ್ಟಿಕರ್ತರಾದ ನೀವೇ ತಪ್ಪನ್ನು ಬರೆದಿರುವರಲ್ಲ. ಇನ್ನು ಸಾಮಾನ್ಯ ಮನುಷ್ಯನು ಬಹಳ ತಪ್ಪನ್ನು ಮಾಡುವುದಿಲ್ಲವೇ ಜನಕ? ನಾರಾಯಣ ನಾರಾಯಣ. ಕುಮಾರ, ಜನಕ, ನಿನ್ನ ಮಾತಿನ ಅರ್ಥವೇನು ಕುಮಾರ? ನಾರಾಯಣ ನಾರಾಯಣ. ಜನಕ, ಅಂತ ತೆಪ್ಪನ್ನು ನಾನು ಮಾಡಿರುವುದೇನು ಕುಮಾರ? ಜನಕ, ಇದು ಇಲ್ಲಿ ನೋಡಿ, ಈ ಮನುಷ್ಯನ ತಲೆಬುರುಡಿಯಲ್ಲಿ ಹುಟ್ಟಿದ ರಾಜ್ಯದಿಂದ ಸಾಯುವ ತನಕ ದಟ್ಟ ದಾರಿದ್ರ, ಸತ್ತ ಮೇಲೆ ಕಿಂಚಿತ ಭೋಗವೆಂದು ಬರೆದಿರುವಲ್ಲ. ನಾರಾಯಣ ನಾರಾಯಣ. ಜನಕ, ಮನುಷ್ಯನು ಸತ್ತ ಮೇಲೆ ಕಿಂಚಿತ ಭೋಗವು ಎಲ್ಲಿಂದ ತಾನೇ ಬರುವುದು ಜನಕ? ಕುಮಾರ, ನಾರಾಯಣ. ನೀನು ನನ್ನ ಮಾನಸ ಪುತ್ರನಾಗಿರೋದ್ರಿಂದ ಈ ತಲೆ
ಹೋಗಿ ಭೂಲೋಕದಿಂದ ಈ ಬ್ರಹ್ಮಲೋಕಕ್ಕೆ ತಂದಿರುವೆಯಲ್ಲ, ಆ ಕಿಂಚಿತ್ತು ಭೋಗವೆಲ್ಲವೂ ಅಲ್ಲಿಗೆ ಕಳೆದು ಹೋಗಲಿಲ್ಲವೇ ಕುಮಾರ? ನಾರಾಯಣ ನಾರಾಯಣ. ಜನಕ, ನಿಮ್ಮ ವಾಕ್ಯವನ್ನು ಕೇಳಿ ನನಗೆ ಆನಂದವಾಯಿತು. ನನ್ನ ಅಪರಾಧವನ್ನು ಕ್ಷಮಿಸು ಜನಕ. ಕುಮಾರ, ಆ ಮಾತು ಆಗಿರಲಿ. ನೀನೀಗಲೇ ಭೂಲೋಕಕ್ಕೆ ಹೋಗಿ ಅಲ್ಲಿ ಕೃತವರ್ಮನು ದೇಶ ಕೋಶಗಳನ್ನು ಕಳೆದುಕೊಂಡು ತನ್ನ 2 ನೇತ್ರಗಳನ್ನು ಸಹ ಕಳೆದುಕೊಂಡು ಅಂಧನಾಗಿ ಓರ್ವನೇ ಅಲಿತಿರುವನು. ನೀನು ಆತನ ಬಳಿಗೆ ಹೋಗಿ ಆ ಕೃತವರ್ಮನಿಗೆ ಸಹಾಯವನ್ನು ಮಾಡು ಕುಮಾರ. ನಾರಾಯಣ ನಾರಾಯಣ. ಜನಕ, ತಮ್ಮ ಅಪ್ಪಣೆಯಿಂದಾಗಲಿ ನಾನಿನ್ನು ಹೋಗಿ ಬರೋನು. ನನ್ನನ್ನು ಆಶೀರ್ವದಿಸು ಜನಕ. ಕುಮಾರ, ನಿನಗೆ ಶುಭ ಉಂಟಾಗಲಿ. ಹೋಗಿ ಬಾ ಕುಮಾರ. ನಾರಾಯಣ ನಾರಾಯಣ. ಆ ಕೃತವರ್ಮನಿಗೆ ಕಷ್ಟ ಬರಲು ಕಾರಣವೇನು ಸ್ವಾಮಿ? ಪ್ರೇಯಸಿ, ಆ ಕೃತವರ್ಮನ ತಮ್ಮನಾದರೂ ಅವನ ರಾಜ್ಯವನ್ನು ಅಪಹರಿಸಿಕೊಂಡು ಅವನ 2 ನೇತ್ರಗಳನ್ನು ಸಹ ಕಿತ್ತುಕೊಂಡು ಅರಣ್ಯಕ್ಕೆ ಓಡಿಸಿರುವನು ದೇವಿ. ಪ್ರಾಣೇಶ್ವರ, ಸೃಷ್ಟಿಕರ್ತರಾದ ನೀವು ಇಂತಹ ಕಷ್ಟವನ್ನು ಪರಿಹರಿಸಬಹುದಲ್ಲ ಸ್ವಾಮಿ? ಆತನಿಗೆ ಬಂದಿರುವ ಕಷ್ಟವನ್ನು ನೀವು ಪರಿಹರಿಸಿ ಸ್ವಾಮಿ. ಪ್ರೇಯಸಿ, ಅದಕ್ಕಾಗಿಯೇ ನಮ್ಮ ಪ್ರೀತಿಯ ಕುಮಾರನಾದ ನಾರದನನ್ನು ಭೂಲೋಕಕ್ಕೆ ಕಳಿಸಿರುವೆನು. ಇನ್ನು ಮುಂದೆ ಆತನ ಕಷ್ಟವೆಲ್ಲವೂ ಪರಿಹಾರ ಆಗುವುದರಲ್ಲಿ ಸಂದೇಹವೇ ಇಲ್ಲ ಪ್ರೇಯಸಿ. ಹಾಗೆ ಆಗಲಿ ಪ್ರೇಯಸಿ, ಪ್ರಾಣೇಶ್ವರ. ಇನ್ನು ಮುಂದೆ ನಮ್ಮ ಭಕ್ತಾದಿಗಳನ್ನು ರಕ್ಷಿಸೋಣ. ನಡೆ ಪ್ರಿಯ, ಹೋಗೋಣ. ನಡೆಯಲಿ ಸ್ವಾಮಿ, ಹೋಗೋಣ. ಅಮರ ಪ್ರೇಮವೇ ಮಧುರ ಗೀತೆಯೋ, ನಮ್ಮ ಪ್ರೇಮ ಪಾಡುವ, ನಮ್ಮ ಪ್ರೇಮ ಪಾಡುವ. ಪ್ರೇಯಸಿ, ಅಮರ ಪ್ರೇಮವೇ ಮಧುರ ಗೀತೆಯೋ, ನಮ್ಮ ಪ್ರೇಮ ಪಾಡುವ, ನಮ್ಮ ಪ್ರೇಮ ಪಾಡುವ. ಪ್ರೇಯಸಿ, ಪ್ರಿಯತಮಳೇ ನೀ ಸರಾಸಕ್ಕೆ ಬಾರೆ. ಪ್ರೇಯಸಿ, ಪ್ರಿಯತಮಳೇ ನೀ ಸರಾಸಕ್ಕೆ ಬಾರೆ. ಸದಾ
ರಾಜವ ತೊರೆದು ನಡುಗಾಡಿದಳು ಪರಮಾತ್ಮ. ರಾಜವ ತೊರೆದು ನಡುಗಾಡಿದಳು ಅಲೆಯುವ ಗತಿಯಾಯಿತೆ ದೇವಾ. ಅಂದನಂತೆ ಮಾಡಿದೆ ರವಿದಿಯೇ ನಿನ್ನ ಬಲೆಗೆ ಅಗಟ ಸಿಕ್ಕಿದೆನ ದೇವಾ. ಬದುಕಿ ಉಳಿದೆನ ಪರಮಾತ್ಮ. ಇದು ಸಕಲ ಸಾಮ್ರಾಜ್ಯವಂ ತೊರೆದು ಕಣ್ಗಳಂ ಕಳೆದುಕೊಂಡು ಪರದೇಶಿಯಾಗಿ ಅಲಿಯುವಂತಾಯ್ತೆ ವಿಧಿ. ಪರಮಾತ್ಮ. ಯಾವ ಜನ್ಮದ ಕರ್ಮದ ಫಲವಿದು ಪರಮಾತ್ಮ. ಯಾವ ಜನ್ಮದ ಕರ್ಮದ ಫಲವಿದು ಈ ಪರಿ ಎನಗಾಯಿತೆ ದೇವಾ. ಕಾಷ್ಟಕ್ಕೆ ತುರಿಯಾದೆನೋ ರವಿದಿಯೇ ನಿನ್ನ ಬಲೆಗೆ ಅಘಟ ಸಿಲುಕಿದೆನ ದೇವಾ. ಬದುಕಿ ಉಳಿಯುವೆನ ಪರಮಾತ್ಮ. ಪರಮಾತ್ಮ, ಹಿಂದೆ ನಾನು ಯಾವ ಪಾಪ ಕರ್ಮಗಳನ್ನು ಮಾಡಿದೆನೋ ಕಾಣೆನಲ್ಲ. ಆ ಪಾಪದ ಕರ್ಮಕ್ಕಾಗಿ ಈ ದಿನ ಈ ನನ್ನ 2 ಕಣ್ಣುಗಳನ್ನು ಸಹ ಕಳೆದುಕೊಂಡು ಈ ಅಘೋರವಾದ ಕಾಡಿನಲ್ಲಿ ಸಂಚರಿಸುವಂತಾಯಿತೆ. ಅಯ್ಯೋ ಪರಮಾತ್ಮ, ಇನ್ನು ಮುಂದೆ ನನ್ನನ್ನು ಕಾಪಾಡುವರು ಯಾರು ದೇವಾ? ನನ್ನನ್ನು ಕಾಪಾಡುವರು ಯಾರು? ನಾರಾಯಣ ನಾರಾಯಣ. ಅಯ್ಯ, ನೀನು ಈ ರೀತಿಯಾಗಿ ಚಿಂತಿಸುತ್ತಿರಲು ಕಾರಣವೇನು? ಅದು ಅಲ್ಲದೆ ನಿನಗೆ ಈ ರೀತಿ ಮಾಡಿದವರು ಯಾರು? ನಾರಾಯಣ ನಾರಾಯಣ. ಸ್ವಾಮಿ, ಸ್ವಾಮಿ, ಈ ಮತಿಹೀನನಾದ ನನ್ನನ್ನು ಈ ರೀತಿಯಾಗಿ ವಿಚಾರಿಸ್ತಿರುವರಲ್ಲ, ಇದಕ್ಕೆ ಕಾರಣವೇನು ಸ್ವಾಮಿ? ಇದಕ್ಕೆ ಕಾರಣವೇನು? ನಾರಾಯಣ ನಾರಾಯಣ. ಅಯ್ಯ ಕೃತವರ್ಮ, ನಾನಾದರೂ ನಾರದ ಮಹರ್ಷಿಯು, ನೀನು ಈ ರೀತಿ ಅಂಧನಾಗಿ ಅರಣ್ಯದಲ್ಲಿ ಅಲಿಯುತ್ತಿರಲು ಕಾರಣವೇನು? ಅದು ಅಲ್ಲದೆ ನಿನಗೆ ಈ ರೀತಿ ಮಾಡಿದವರು ಯಾರು? ಪೂಜರೆ, 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 ನನ್ನ ತಮ್ಮನಾದ ವೀರವರ್ಮನು ಈ ನನ್ನ ರಾಜ್ಯ ಕೋಶಾದಿಗಳನ್ನೆಲ್ಲ ಅಪಹರಿಸಿಕೊಂಡು ಈ ನನ್ನ 2 ನೇತ್ರಗಳನ್ನು ಸಾಕಿತ್ತು ನನ್ನನ್ನು ಈ ಕಾಡಿಗೆ ಓಡಿಸಿರುವರು. ಮತ್ಪರೇ, ನನ್ನನ್ನು ಈ ಕಾಡಿಗೆ ಓಡಿಸಿರುವರು. ನನ್ನನ್ನು ಈ ರೀತಿಯಾಗಿ ವಿಚಾರಿಸ್ತಿರೋರಲ್ಲ, ಇದಕ್ಕೆ ಕಾರಣವೇನು ಸ್ವಾಮಿ? ಇದಕ್ಕೆ ಕಾರಣವೇನು? ನಾರಾಯಣ ನಾರಾಯಣ. ಅಯ್ಯ ಕೃತವರ್ಮ, ಪೂಜರೆ, ನೀನು ದುಃಖಿಸಬೇಡ. ಮುಂದೆ ಕಾಣುವ ಭೀಮರಾಯನ ಪಟ್ಟಣಕ್ಕೆ ಹೋಗಿ ಸುಖವಾಗಿ ಕಾಲವನ್ನು ಕಳೆಯುವಂತನಾಗು. ಆ ಭಗವಂತನು ನಿನ್ನ ಕಷ್ಟವೆಲ್ಲವನ್ನೂ ಕಾಪಾಡುವನು. ಪೂಜರೆ, ಅಯ್ಯ ಪೂಜರೆ, ಈ ಕಣ್ಣಿಲ್ಲದ ಅಂಧನಾದ ನಾನು ಅಲ್ಲಿಗೆ ಹೋಗುವ ಬಗೆ ಆದರೂ ಹೇಗೆ ಸ್ವಾಮಿ? ಅಲ್ಲಿಗೆ ಹೋಗುವ ಬಗೆ ಆದರೂ ಹೇಗೆ? ನಾರಾಯಣ ನನ್ನಲ್ಲಿ ತಿಳಿಸಿ ಸ್ವಾಮಿ. ಅಯ್ಯ ಕೃತವರ್ಮ, ಪೂಜರೆ, ನೀನು ಚಿಂತಿಸಬೇಡ. ಆ ಭಗವಂತನ ಕೃಪಾದೃಷ್ಟಿಯು ನಿನ್ನ ಮೇಲೆ ಸಂಪೂರ್ಣವಾಗಿರುವುದು. ಇದು ಈ ಮಾರ್ಗವಾಗಿ ಹೋಗುವನಾಗು. ಆ ಭಗವಂತನು ನಿನ್ನನ್ನು ಕಾಪಾಡುವನು. ನಾರಾಯಣ ನಾರಾಯಣ. ಪೂಜರೆ, ಪೂಜರೆ, ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆನು. ನೀವು ಹೇಳಿದಂತೆ ನಾನು ಈಗಲೇ ಹೋಗಿ ಬರುವೆನು ಸ್ವಾಮಿ. ನಾನು ಈಗಲೇ ಹೋಗಿ ಬರುವೆನು. ಬ್ರಹ್ಮದೇವರು ಹೇಳಿದಂತೆ ಈಗ ನಾನು ಕೃತವರ್ಮನಿಗೆ ಸಹಾಯವನ್ನು ಮಾಡಿರುವನು. ಈಗ ಆತನು ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರನು. ನಾರಾಯಣ
ನಾರಾಯಣ. ಮೊದಲನೆಯ ಕಲಹವನ್ನು ಪ್ರಾರಂಭಿಸುವನು. ಇನ್ನು ಮುಂದೆ ಏನಾಗುವುದೋ ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡುವನು. ನಾರಾಯಣ ನಾರಾಯಣ. ಕಮಲ ರಮಣ ಪನ್ನಗ ಶಯನ ಕಮಲ ರಮಣ ಪನ್ನಗ ಶಯನ ದುರಿತ ನಿವಾರಣ ಸಕಲ ಹರಣ. ನಾರಾಯಣ. ದುರಿತ ನಿವಾರಣ ಮೋಕ್ಷ ಹರಣ ಲೋಕ ಲೋಕದೇ ಬೋಧಿ ಬರಯ್ಯ. ನಾರಾಯಣ. ಲೋಕ ಲೋಕದೇ ಬೋಧಿ ಬರಯ್ಯ ಲೀಲಾಮಯನೋ ಆಪತ್ ಬಾಂಧವ ನೀನೆ ದೇವ. ಆಪತ್ ಬಾಂಧವ ನೀನೆ ದೇವ. ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಕೃಷ್ಣ. ನರ್ತಕಿರು ಮಾಡಬಾರ್ದಕ್ಕದ್ದು ನರ್ತಕಿ ಬರ್ಬೋದು ಈಗ. ಅಂದದ ಶಿಲೆಯೆರಡು ನಲಿದಾಡಿವೆ, ಅಂದದ ಶಿಲೆಯೆರಡು ನಲಿದಾಡಿವೆ, ಅದರ ಪನ್ನೀರ ಅಂದದ ಶಿಲೆಯೆರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಈ ಬೆಳೆಸರಲ್ಲವೇ, ಮೋಹಿನಿ ಎನ್ನುವುದು ಈ ಬೆಳೆಸರಲ್ಲವೇ, ಮೋಗ ತುಂಬಿದ ಚೆಲುವಲ್ಲವೇ ನಿಮಗೆ ನಾಯಕನೇ ನಿಮಗೆ ನೀವು ಒಲ್ಲವೇ, ನಾಯಕನೇ ನಿಮಗೆ ನೀವು ಒಲ್ಲವೇ, ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ಎರಡು ನಲಿದಾಡಿವೆ. ಸಾತ್ಸ ಸಾಸ ಪದ ಸಾತ್ಸ ಸಾಸ ಪದ ಸಾತ್ಸ ಸಾಸ ಪದ ಸಾತ್ಸ ನೀರಿ ನೀರಿ ದಸ ನೀರಿ ನೀರಿ ದಸ ಗಾಲಿ ಗಾಲಿ ಗಲಿ ಸಾತ್ಸ ಮಲೆ ಮಲೆ ಬಗ್ಗೆ ಸಾತ್ಸ ಪದ ಸಾತ್ಸ ಪದ ಸಾತ್ಸ ಪದ ಸಾತ್ಸ ನೀರಿ ದಸ ನೀರಿ ದಸ ಗಾಲಿ ಗಾಲಿ ಗಲಿ ಸಾತ್ಸ ಸದದ ಸಾಸ ಪದ ಸದ ಸಾಸ ಪದ ಸದ ಸಾಸ ಪದ ಸದ ಸದ ನೀರಿ ನೀರಿ ದಸ ನೀರಿ ನೀರಿ ಗಲಿ 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 ಸದ ಸದ ಪದ ಪದದಲ್ಲಿ ಕಲಿತದ ಸರಿಗ ಪದ ಬಗರಿಗ ಪದದಲ್ಲಿ ಕಲಿತದ ಪದ ಪದ ಬಗ ಪದ ಬಗರಿಗ ಪದ ಪದ
ಜಗಪದ ಮುತ್ತಿನ ಮಾಲೆಯ ಏನಾಯ್ತದೆ? ತುಂಬಿಯ ತಲದಿ ನಾನಂದು ಬಲೆ ಬಲೆ ನಡೆದಕ್ಕೆ ತಟ್ಟೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತ ಗೀತ ಬಲೆ ಬಲೆ ನಡೆದಕ್ಕೆ ಮತ್ತೊಂದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಾ ಬರುವುದು ಮುಖದಲ್ಲಿ ಮುಖ ಬಿಟ್ಟು ಆಡುತ್ತಾ ಬರುವುದು ತುಂಬಿಯ ತೆರದೆ ಆಡುತ್ತಾ ಬರುವುದು ತುಂಬಿಯ ತೆರದೆ ಆಡುತ್ತಾ ಬರುವುದು ತುಂಬಿಯ ತೆರದೆ ಆಡುತ್ತಾ ಬರುವುದು ದುಂಬಿಯ ತೆರದಿ ಆಡುತ್ತಾ ಬರುವುದು ದುಂಬಿಯ ತೆರದಿ ಆಡುತ್ತಾ ಬರುವುದು ದುಂಬಿಯ ತೆರದಿ ಅಂದದ ಶಿಲೆಯೆರಡು ನಲಿದಾಡಿದೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯೆರಡು ನಲಿದಾಡಿದೆ ನಲಿದಾಡಿವೆ ನಲಿದಾಡಿವೆ ರಾಜ್ಯಭಾರ ರಚನೆಯಂತೆ ಹೋದ ವರಮಂತ್ರಿ ಶೇಖರನೇ ಮಂತ್ರಿ ರಾಜ್ಯಭಾರ ರಚನೆಯಂತೆ ಹೋದ ವರಮಂತ್ರಿ ಶೇಖರನೇ ಪೂಜಾತೆಯಳು ಕೀರ್ತಿಲತೆಯ ಪೂಜಾತೆಯಳು ಕೀರ್ತಿಲತೆಯ ಪ್ರಚಾರಾಗಿ ಬಾಳುತಿ ಹೊರೆ ಪ್ರಚಾರಾಗಿ ಬಾಳುತಿ ಹೊರೆ ವಿಶೇಷದಿ ಪಡೆಸುಗವ ಬಲ ವಿಶೇಷದಿ ಪಡೆಸುಗವ ರಾಜ್ಯಭಾರ ರಚನೆಯಂತೆ ಹೋದ ವರಮಂತ್ರಿ ಶೇಖರನೇ ಮಂತ್ರಿ ಈ ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳ್ತಿರೋರು ಇಲ್ಲವೋ ಅದನ್ನು ತಿಳಿಸಿ ಮಂತ್ರಿ. ಪ್ರಭು ಮಂತ್ರಿ ಪ್ರಭು ಲಾಲೇಸು ಗಜರೋ ದೇವ ಪ್ರಭು ಲಾಲೇಸು ಪ್ರಭು ಲಾಲೇಸು ಗಜರೋ ದೇವ ಪ್ರಭು ಲಾಲೇಸು ನಮ್ಮ ರಾಜ್ಯದೋಳು ಇರುವ ಗೋಡೆಗಳು ನಮ್ಮ ರಾಜ್ಯದೋಳು ಇರುವ ಗೋಡೆಗಳು ಸುಖದೇ ಮಾಡುವರಯ್ಯ ಸುಖದೇ ಮಾಡುವರಯ್ಯ ಹೇಳುವೇನು ಕೇಳಿ ಪ್ರಮೋಲಾನೆಸು ಹೇಳುವೇನು ಕೇಳಿ ಪ್ರಮೋಲಾನೆಸು 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 ಮಹಾಪ್ರಭು ಮಂತ್ರಿ ನಮ್ಮ ರಾಜ್ಯದಲ್ಲೇ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಈ ನಮ್ಮ ಪ್ರಜೆಗಳೆಲ್ಲರೂ ಪರಮ ಸೌಖ್ಯದಿಂದ ಇರುವರು ಮಹಾಪ್ರಭು ಪಡೆ ಭಲೆ ಬಹಳ ಸಂತೋಷ. ಇನ್ನಂತ ಮಂತ್ರಿಯು ಈ ಆಸ್ಥಾನ ಇರುವಾಗ ನನ್ನ ರಾಜ್ಯಕ್ಕೆ ಭಯವನ್ನೇನು ಪೀಠವನ್ನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯ ಸರಿ ಮಹಾಪ್ರಭು ಇನ್ನು ಹೊಸ ಸೈನ್ಯವು ಯಾವ ರೀತಿ ನಿಂತಿರುವೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಹೂವರನೆ ಲಾಲಿಸ
ಮತ್ತೆ ಶತ್ರುಗಳ ಹೊತ್ತಿಕೊಳ್ಳುವೆ ಮತ್ತೆ ಶತ್ರುಗಳ ಹೊತ್ತಿಕೊಳ್ಳುವೆ ಗದೋದಂಡದೆ ಸಂಹರಿಸುವೆನ ಗದೋದಂಡದೆ ಸಂಹರಿಸುವೆನ ಕತ್ತರಿಸೆ ಬೆತ್ತರಿಸೆ ಕತ್ತರಿಸೆ ಬೆತ್ತರಿಸೆ ಈ ವಿಧವನ್ನು ನಾನರಿವೆನ ಈ ವಿಧವನ್ನು ನಾನರಿವೆನು ಭೂವರವೇ ಲಾಲಿಸೈ 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 ಮಹಾಪ್ರಭು ಸೈನಿಕರೇ, ನಮ್ಮ ಸೈನ್ಯವು ಹೇಗಿರುವುದೆಂದರೆ ಆ ಕಾಲನಾದನಾದ ಯಮಧರ್ಮರಾಜನ ಸೈನ್ಯವು ಹೇಗೆ ಪ್ರಜ್ವಲಿಸುತ್ತಿರುವುದು ಅದರಂತೆ ನಮ್ಮ ಸೈನ್ಯವು ಪ್ರಜ್ವಲಿಸುತ್ತಿರುವುದು. ಮತ್ತೇನಪ್ಪಣೆ ಪ್ರಭು? ಭಲೆ, ಬಹಳ ಸಂತೋಷ. ನಿನ್ನಂಥ ಸೈನಿಕನು ಈ ನನ್ನ ಆಸ್ಥಾನ ಇರುವಾಗೆ ನನ್ನ ರಾಜ್ಯಕ್ಕೆ ಬರೇ. ಮಹಾಪ್ರಭು ಅರುಷವ ನಾನಾಂತೆನ ಅರುಷವ ನಾನಾಂತೆನ ಇಂಥ ಸಚಿವ ಸೈನ್ಯಾಧಿಪ ಇರುವ ತನಕ ಮನ ಕರುಷವ ನಾನಾಂತೆನ. ಮಂತ್ರಿ ಸೈನಿಕರೇ, ಪ್ರಭು ಮಂತ್ರಿ ಜನರ ನಿಮ್ಮ ತಂತ್ರವನ್ನ ಕೇಳಿ ಮಂತ್ರಿ ಜನರ ನಿಮ್ಮ ತಂತ್ರವನ್ನ ಕೇಳಿ ಮನಕ್ಕೆ ಸಂತೋಷವ ನಾಂತೆನು ದರೆಯಳು ಮನಕ್ಕೆ ಸಂತೋಷವ ನಾಂತೆನು ದರೆಯಳು ಅರುಷವ ನಾಂತೆನ ಇಂಥ ಸಚಿವ ಸೈನ್ಯಾಧಿಪ ಇರುವ ತನಕ ಮನ ಕರುಷವ ನಾನಾಂತೆನ 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 ನಿನ್ನ ತಮ್ಮ